ನಮ್ಮ ಅತ್ತೆ ಬರುವಷ್ಟರಲ್ಲಿ ಬೇಗ ಬೇಗ ಹಾಯ್ ಗೆಳೆಯರೇ, ಹೇಗಿದ್ದೀರಿ? ಎಲ್ಲರಿಗೂ ಶಿವರಾತ್ರಿ ಅಮಾವಾಸ್ಯೆ ಹಾರ್ದಿಕ ಶುಭಾಶಯಗಳು. ಗೆಳೆಯರ, ನಮ್ಮ ಒಂದು ನದಿಯ ಪಕ್ಕದಲ್ಲೇ ಮನೆಯಲ್ಲಿ ನಾನು, ನನ್ನ ಗಂಡ ಮತ್ತು ನಮ್ಮ ಅತ್ತೆ ಮೂವರು ಮಾತ್ರ ಇರುತ್ತಿದ್ದೀವಿ. ನನ್ನ ಗಂಡ ಅಂತೂ ದಿನ ಕೆಲಸಕ್ಕೆ ಹೋಗುತ್ತಾರೆ. ಮನೆಯಲ್ಲಿ ಯಾರೂ ಇಲ್ಲದಾಗ ನನಗೆ ಬೇಕಾದವರು ತುಂಬಾ ಜನ ನಮ್ಮ ಮನೆಗೆ ಬಂದು ಹೋಗುತ್ತಿದ್ದರು. ಆದರೆ ಅದು ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ. ಗೆಳೆಯರ, ವಿಷಯವೇನೆಂದರೆ ನಮ್ಮ ಮನೆ ನದಿ ಪಕ್ಕದಲ್ಲಿರುವುದರಿಂದ ನಮ್ಮ ಮನೆ ಸುತ್ತಮುತ್ತ ದೊಡ್ಡ ದೊಡ್ಡ ಮರಗಳಿವೆ. ಹಾಗಾಗಿ ಅಲ್ಲಿ ಏನೆಲ್ಲ ನಡೆದರೂ ಹೊರಗಿನ ಜನಕ್ಕೆ ಏನು ಗೊತ್ತು ಆಗುತ್ತಿರಲಿಲ್ಲ. ಹಾಗಾಗಿ ನನ್ನ ಆಟಕ್ಕೆ ನನಗೆ ತುಂಬಾ ಅನುಕೂಲವಾಗಿರುತ್ತಿತ್ತು. ನಾನು ತೋಟದ ಮನೆಯಲ್ಲಿದ್ದರೂ ಕೂಡ ನನ್ನ ಸೌಂದರ್ಯಕ್ಕೇನು ಕಡಿಮೆ ಇಲ್ಲ ಗೆಳೆಯರೇ. ಹಾಗಾಗಿ ನನಗಾಗಿ ಸಾಕಷ್ಟು ಆಸಾಮಿಗಳು ನನ್ನಗೋಸ್ಕರ ಯಾರಿಲ್ಲದ ಹೊತ್ತಿನಲ್ಲಿ ನಮ್ಮ ಮನೆ ಸುತ್ತಮುತ್ತ ತಿರುಗಾಡುತ್ತಿದ್ದವು. ಏನೆಂದರೆ, ಮನುಷ್ಯನ ಜೀವಕ್ಕೆ ಬಂದ ಮೇಲೆ ಇರುವಷ್ಟು ದಿನ ಖುಷಿಯಿಂದ ಎಂಜಾಯ್ ಮಾಡಬೇಕು ಅಲ್ವಾ? ಅದರಲ್ಲಿ ನನಗೆ ಅಂತೂ ಆ ಕೆಲಸ ಅಂದರೆ ತುಂಬಾ ಇಷ್ಟ. ನಿಜ ಹೇಳಬೇಕು ಅಂದರೆ ನನ್ನ ಹತ್ರ ಅದನ್ನ ಯಾರ ಕೇಳತಾರೋ ಅವರಿಗೆ ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಅರ್ಧ ಗಂಟೆಯಾದರೂ ಕೊಡತೀನಿ ಗೆಳೆಯರೇ. ಆದರೆ ಇನ್ನೊಂದು ಸಂಗತಿಯೇನೆಂದರೆ, ನಮ್ಮ ಅತ್ತೆ ತುಂಬಾ ಜಾಣವಂತೆ. ಇಂಥದೆಲ್ಲ ಅವಳ ಮುಂದೆ ನಡೆಯೋಲ್ಲ. ಹಾಗಾಗಿ ನಾನು ಏನೇ ಮಾಡಿದರೂ ನಮ್ಮ ಅತ್ತೆಗೆ ಗೊತ್ತಿಲ್ಲದೆ ಗುದ್ದಾಡಬೇಕು. ಹಾಗಾಗಿ ಅದೊಂದು ನನಗೆ ಬೇಸರದ ಸಂಗತಿ. ಯಾಕಂದ್ರೆ ನಮಗೆ ಆ ವಯಸ್ಸಿನಲ್ಲಿ ಮಾತ್ರ ಮಾಡಲು ಚಾನ್ಸ್ ಇರುತ್ತೆ. ಆಮೇಲೆ ವಯಸ್ಸು ಮುಗದ ಮೇಲೆ ಇಂಥದೆಲ್ಲ ಮಾಡೋದಿಕ್ಕಾಗಲ್ಲ. ಅದಕ್ಕೆ ಹೇಳೋದು, ಗಾಳಿ ಬಿಟ್ಟಾಗಲೇ ರಾಶಿ ತೂರಿಕೊಳ್ಳಬೇಕು ಅಂತ. ಹಂಗೆ ಒಂದು ದಿನ ನಮ್ಮ ಅತ್ತೆ ಮುಂಜಾನೆವೇ ಊರಿಗೆ ಹೋಗಿದ್ದಳು. ನನ್ನ ಗಂಡ ಕೂಡ ಕೆಲಸಕ್ಕೆ ಹೋಗಿದ್ದ. ಅವತ್ತು ನನಗೆ ಅನಿಸಿತ್ತು, ಇವತ್ತಂತೂ ಹಬ್ಬದ ಊಟಾನೇ ಮಾಡಬೇಕಂತ. ಮುಂಜಾನೆ ಹಿಡಿದು ಸಂಜೆವರೆಗೆ ನನ್ನ ಆ ಮನೆ ಬಾಗಿಲು ತೆರೆದ ಬಿಟ್ಟಿದ್ದೆ ಗೆಳೆಯರೇ. ಮುಂಜಾನೆಯಿಂದ ಸಂಜೆ ಹೊತ್ತಿಗೆ ಅನ್ನುವಷ್ಟರಲ್ಲಿ ಸುಮಾರು 24 ಆಸಾಮಿಗಳು ನನ್ನ ಮನೆಗೆ ಬಂದು ಹೋಗಿದ್ದರು. ಗೆಳೆಯರೇ, ಇಂಥ ಕೆಲಸ ಮಾಡುವವರಿಗೆ ಯಾರೂ ಅಡ್ಡಿಪಡಿಸಬೇಡಿ. ಅವರದೇ ಆದ ಒಂದು ಮನಸ್ಸು ಇದೆ, ಅವರದೇ ಆದ ಒಂದು ಕನಸಿರುತ್ತೆ. ಹಾಗಾಗಿ ಅಂಥವರಿಗೆ ಆದಷ್ಟು ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಬೇಗನೆ ಮಾಡಿಕೊಳ್ಳಿ. ಧನ್ಯವಾದಗಳು.